ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಆ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ಡೀಟೇಲ್ ಆಗಿ ತೋರಿಸಿದ್ದೀನಿ. ಹಾಗೆ ಕೆಲವೊಂದು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೂಡ ನೀಡಿದ್ದೀನಿ. ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಬ್ಬದ್ದು ಲಾಸ್ಟ್ ಇಯರು ಹಬ್ಬ ಮಾಡಾದ್ಮೇಲೆ ಎಲ್ಲ ಐಟಮ್ನೆಲ್ಲ ಎತ್ತಿಕ್ಕಿದೆ, ಅದನ್ನೆಲ್ಲ ತೊಗೊಂಡು ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬಾಳೆ ದಿಂಡನ್ನ ತಂದಿದ್ದೆ, ಅದು ಹಿಂದಿನ ದಿವಸನೇ ತೊಗೊಂಬಂದಿದ್ದೆ. ಅದು ಹಾಳಾಗಬಾರ್ದು ಅಂದರೆ ಬಕೆಟಿಗೆ ನೀರು ಹಾಕಿಡಿ ಅಂತ ಹೇಳಿದರು, ಹಾಗೆ ಇಟ್ಟಿದ್ದೀನಿ. ಹಾಗೆ ಏನೇನು ಬೇಕು ಪೂಜೆಗೆಲ್ಲ ಒಂದು ಟೇಬಲ್ ಮೇಲೆಲ್ಲ ಎತ್ತಿಟ್ಕೊಂಡಿದ್ದೆ ಮೊದಲೇ. ಇವಾಗ ಸೀರೆ ಉಡಿಸ್ಬೇಕಿತ್ತು, ಎಲ್ಲ ಸೀರೆ ಎಲ್ಲ ಉಡಿಸಿ ಇವಾಗಲೇ ಎಲ್ಲ ಒಡವೆನೆಲ್ಲ ಹಾಕಿ ಎತ್ತಿಟ್ಟಿದ್ದೀನಿ. ಹಿಂದೆ ಬ್ಯಾಕ್ ಡ್ರಪ್ಸ್ ಹಾಕೋದಕ್ಕೆ ನಮ್ಮ ಹಸ್ಬೆಂಡೆಲ್ಲ ಹೆಲ್ಪ್ ಮಾಡಿದ್ರು. ನನಗೆ ಎಷ್ಟೊಂದು ವೀಡಿಯೋಗಳನ್ನೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಗಡಿಬಿಡಿಲಿ. ಈ ಥರ ನಾನು ನೈಟನ್ನೇ ಎಲ್ಲ ಸೀರೆ ಉಡಿಸಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಸ್ಕ್ರೀನ್ ಹಾಕೋದಕ್ಕೆ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ. ಇವಾಗ ಇಲ್ಲಿ ನಾನು ಸ್ಕ್ರೀನ್ನ ದೊಡ್ಡದು ಬುಕ್ ಮಾಡಿದ್ದೆ, ಈ ಕಡೆ ಕಿಟಕಿ ಕಡೆ ಕೂರಿಸೋಣ ಈ ಸಲ ಅಂದ್ಬಿಟ್ಟು. ನಮ್ಮ ಹಸ್ಬೆಂಡ್ ಬೇಡ ಅಂದ್ಬಿಟ್ಟು ಅದನ್ನೇ ಆಲ್ಟ್ರೇಟ್ ಥರ ಮಡಚಿಬಿಟ್ಟು ಆಫ್ ಮಾಡಿ ಕಟ್ಕೊಟ್ರು. ನಾನು ಬೆಳಗ್ಗೆ ಎದ್ಬಿಟ್ಟು ಬಾಗಿಲನ್ನೆಲ್ಲ ಸಾರಿಸ್ಕೊಂಡು ರಂಗೋಲಿ ಬಿಟ್ಕೊಂಡೆ. ಬೆಳಗಿನ ಜಾವ ನಾವು ನೆಲೆಲ್ಲ ಒರೆಸಿದ್ವಲ್ಲ, ಈ ಥರ ಮನೆ ಕ್ಲೀನಾಗಿತ್ತು. ಮೊದಲೇ ಕಲಸ ಇಕ್ಕಿದ್ವಲ್ವ, ಆವಾಗ ನಾವು ಈ ಥರ ಟೇಬಲ್ ಮೇಲೆ ಪೀಠೆ ಇಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಡಿಸ್ಬಿಟ್ಟು ಬಾಳೆದೆಲೆ ಮೇಲೆ ಅಕ್ಕಿ ಹಾಕ್ತಾಯಿದ್ದೀವಿ. ಕಂಠ ಹೊಡೆದು ಅಕ್ಕಿ ಅಕ್ಕಿ ಜಾಸ್ತಿ ಆಗ್ತಾವಂತೆ ನೋಡೋಣ. ಹಿಂಗೆ ಕರೆಕ್ಟಾಗಿ ಅಕ್ಕಿ ಇದ್ದರೆ ಅವು ಈಗ ಹಬ್ಬ ಆದ್ಮೇಲೆ ನೋಡ್ತೀವಲ್ಲ, ಆವಾಗ ಕೆಳಕ್ಕೆ ಚೆಲ್ತಾವಂತೆ. ಗಿಡಂಗೇಡು ನೀನು ಇದು ಉಲ್ಟೆ ಇಲ್ಲ, ಕರೆಕ್ಟ್ ಇಲ್ಲ, ತಿರುಗಿಸ್ರಿ ಈ ಕಡೆಗೆ. ಸೂಪರ್. ಬಿಡೋದು ಆಮೇಲೆ ಸರಿ ಮಾಡ್ತೀನಿ. ಹಸ್ಬೆಂಡ್ ಕೂಡ ಬೇಗನೆ ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿ ಅವರು 5ವರೆಗೆ ಮನೆ ಬಿಡ್ತಾರೆ. ಹಾಗಾಗಿ ಫಸ್ಟೇ ಅವರು ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಟ್ರು. ಆಮೇಲೆ ನಾನು ಲಕ್ಷ್ಮೀ ಪೂಜೆ ಮಾಡಿಕೊಂಡೆ. ಹಾಗೆ ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಮಂತ್ರಗಳು ಹೇಳ್ಕೊಂಡ್ರೆ ಒಳ್ಳೇದಂತೆ. ಹಾಗಾಗಿ ನಮಗೆ ಬರಲ್ವಲ್ಲ, ಹಾಗಾಗಿ ಮೊಬೈಲೆಲ್ಲ ಹಾಕಿದ್ದೆ, ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ಬೋದು ಅಂದ್ಬಿಟ್ಟು. ಮೊದಲಿಗೆ ನಾನು ಫುಲ್ಲು ಗಂಗೆ ನೀರನ್ನ ತುಂಬಿಸ್ಬಿಟ್ಟು ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಪಚ್ಚಕರ್ಪೂರ ಹಾಕ್ತಾಯಿದ್ದೀನಿ. ಇವಾಗ ನಾನು ಜಾವತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಜಾವತ್ ಪೌಡ್ರನ್ನ ನಾವು ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ ದೀಪದೊಳಗೆ ಸ್ವಲ್ಪ ಹಾಕಿದ್ರೆ ಸುಗಂಧ ದ್ರವ್ಯದ ಥರ ನಮಗೆ ಆರೋಮ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮನೇಲೂ ಕೂಡ ಒಳ್ಳೆ ಸುಗಂಧ ಬರೋದ್ರಿಂದ ಮನೇಲೂ ಕೂಡ ಒಳ್ಳೆ ಫ್ರೆಶ್ನೆಸ್ ಅನಿಸುತ್ತೆ. ನಾನು ಇಲ್ಲಿ ಪ್ಯಾಕೆಟ್ ತೊಗೊಂಡಿದ್ದೆ. ಇದರಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಎಲ್ಲ ವಸ್ತುಗಳು ಒಂದೇ ಪ್ಯಾಕೆಟಲ್ಲಿ ಸಿಗುತ್ತೆ. ಈ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದರಲ್ಲಿ ಕವಡೆ, ಕಮಲದ ಬೀಜ, ಹಾಗೆ ಕೆಂಪು ಮಣಿ ಎಲ್ಲದನ್ನೂ ಇರುತ್ತೆ. ಇವಾಗ ನಾನು ಲಾವಂಚ ಬೇರೆ ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳಿಕಾಯಿನ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳಿಕಾಯಿನಿಲ್ಲ ಅಂದರೆ ₹1 ಕಾಯಿನಾದರೂ ಹಾಕ್ಬೋದು. ಮತ್ತು ಲಕ್ಷ್ಮೀ ದೇವರಿಗೆ ಚಿನ್ನ ಹಾಕಿದ್ರೆ ಇಷ್ಟ ಆಗುತ್ತಂತೆ. ನಾನೇನು ಹಾಕಿರಲಿಲ್ಲ, ಹಾಕೋರು ಹಾಕ್ತಾರೆ. ಹಾಗೆ ತುಳಸಿ ಪತ್ರನ ಹಾಕ್ತಾಯಿದ್ದೀನಿ ನಾನು. ಇವಾಗ ನಾನು ಗರಕೆ ಹಾಕ್ತಾಯಿದ್ದೀನಿ. ಗರಕೆ ಕೆಲವ್ರು ಹಾಕಲ್ಲ, ಬಟ್ ನಾನು ಹಾಕ್ತಾಯಿದ್ದೀನಿ. ಒಳ್ಳೆಯದು, ನಾವು ವಿಘ್ನೇಶ್ವರ ಕೂಡ ಸಮರ್ಪಣೆ ಮಾಡ್ತೀವಲ್ವ, ಹಾಗಾಗಿ ಹಾಕ್ತೆ ನಾನು. ಇದನ್ನು ಹಾಕ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದೆ.
ಇವಾಗ ನಾನು ವೀಳ್ಯದೆಲೆನ ಇಡ್ತಾ ಇದ್ದೀನಿ. 5 ಆದರೂ ಇಡ್ಬೋದು, 3 ಆದರೂ ಇಡ್ಬೋದು. ನಾನಿಲ್ಲಿ 5 ಇಟ್ಟಿದ್ದೆ. 5 ಇಟ್ಬಿಟ್ಟು ನಾನು ಇವಾಗ ರಾತ್ರಿನೇ ಕಾಯಿಗೆ ಲಕ್ಷ್ಮೀ ಮುಖವಾಡನೆಲ್ಲ ಕಟ್ಟಿಟ್ಟಿದ್ದಲ್ವ, ಅದನ್ನು ಇಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಒಂದ್ಸಲಿ ನಾವು ದೇವ್ರನ್ನ ಎಲ್ಲ ಇಟ್ಟು ಪ್ರತಿಷ್ಠಾಪನೆ ಮಾಡೋದಾದಮೇಲೆ ನಾವು ಅದನ್ನು ಅಲುಗಾಡ್ಸೋದಾಗಲಿ ಏನು ಮಾಡಬಾರ್ದು. ಅದ್ರ ಮೇಲೆ ಒಂದು ಸೇವಂತಿಗೆ ಹೂ ಇಟ್ಟಿದ್ದೀನಿ. ಇವಾಗ ನಾನು ದೇವ್ರ ಮುಖವಾಡನ ಇಡ್ತಾಯಿದ್ದೀನಿ. ವೀಡಿಯೋನ ಆನ್ ಮಾಡಿಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಿದ್ದೆ. ಕೆಲವೊಂದು ರೆಕಾರ್ಡೇ ಆಗಿಲ್ಲ, ಇಷ್ಟಕ್ಕೆ ಸ್ಟಾಪ್ ಆಗಿತ್ತು. ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಬೇಗ ಲಕ್ಷ್ಮೀ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡೆ. ಅವರು ಹೊರಟರು ಡ್ಯೂಟಿಗೆ. ಕೈ ಕಿಡು ಬೆಕ್ಸಿಟ್ ಮೇಲೆ ಇಟ್ಟು ತಟ್ಟೆ ಇಟ್ಟಿಟ್ಟು ಎಡೆ ಮಾಡ್ಬಿಡಮ್ಮ. ಲಕ್ಷ್ಮೀ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಆಹಾರ ಹಾಕಿ ಬರೀ ಮಂಗಳಾರತಿ ಮಾಡಿದೆ. ನಮ್ಮ ಮನೆಯವರು ಹೋಗ್ತಾರೆ ಅಂದ್ಬಿಟ್ಟು ಫಸ್ಟು ನಾವು ಯಾವಾಗಲೂ ವಿಘ್ನೇಶ್ವರನ ಪೂಜೆ ಮಾಡಬೇಕಲ್ವ, ಅದಕ್ಕೆ ವಿಘ್ನೇಶ್ವರಂಗೆ ಹಾಗೆ ದೀಪಕ್ಕೆಲ್ಲ ಹೂವು ಮುಡಿಸ್ಕೊತಾ ಇದ್ದೀನಿ. ವಿಘ್ನೇಶ್ವರಂಗೆ ನಾನಿಲ್ಲಿ 11 ರೂಪಾಯಿ ದಕ್ಷಿಣೆ ಹಾಗೆ ಬಾಳೆಹಣ್ಣು ಇಕ್ಕಿದ್ದೆ. ಹಾಗೆ ನಾನು ದೀಪಕ್ಕೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ನಾನು ಇದನ್ನು ಬುಕ್ಕನ್ನೆಲ್ಲ ಓದಿದ್ದೆ. ಅದರಲ್ಲಿ ಹೀಗೆ ಮಾಡಿ ಇಷ್ಟೇ, ಆ ಥರ ಏನೂ ಇಲ್ಲ, ಇದೇ ಥರ ಹಾಕಬೇಕು ಅಂತಲೂ ಇಲ್ಲ. ಕೆಲವರು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾರೆ. ಅದನ್ನು ನೀರೊಳಗೆಲ್ಲ ಹಾಕಿದ್ರೆ ಕೆಲವರು ಅದು ಸೇಮ್ ಡೇನೇ ಕದಲಿಸಿದ್ರು ನೆಕ್ಸ್ಟ್ ಡೇ ತೆಗೆಯೋದು ಅಷ್ಟರೊಳಗೆಲ್ಲ ಅದು ನೆಂದ್ಬಿಟ್ಟು ಹಾಳಾಗಿರುತ್ತೆ. ಕೆಳಗಡೆ ತಪ್ಪಲೆ ಇಟ್ಟಿರ್ತಾರಲ್ವ, ಅಕ್ಕಿ ತುಂಬಿರ್ತಾರಲ್ಲ, ಅದಕ್ಕೆ ಹಾಕ್ತಾರೆ. ಹಾಗಾಗಿ ನಾನೇನು ಹಾಕಿರಲಿಲ್ಲ. ಅಕ್ಕರ ಹಾಕ್ತಾರೆ, ಅದನ್ನು ಕೂಡ ಒಳ್ಳೆಯದೇ. ಬಟ್ ನೀರೊಳಗೆ ಹಾಕಿದ್ರೆ ನಾವು ಸೇಮ್ ಡೇ ಕದಲಿಸಲ್ವಲ್ಲ, ಹಾಗಾಗಿ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಹಾಕಲ್ಲ ಅಷ್ಟೇ. ಇವಾಗ ಲಾಸ್ಟಿಗೆ ಮಂಗಳಾರತಿ ಮಾಡ್ಕೊತಾ ಇದ್ದೀನಿ ದೇವರಿಗೆ. ಪೂಜೆ ಎಲ್ಲ ಆದಮೇಲೆ ಆಚೆ ಕಡೆ ದೀಪ ಹಚ್ಚಿರಲಿಲ್ಲ ಅಂದ್ಬಿಟ್ಟು ದೀಪ ಬಂದು ಹಚ್ತಾ ಇದ್ದೀನಿ. ದೇವ್ರಿಗೆ ಪುಳಿಯೋಗರೆ ಎಡೆ ಮಾಡಿದ್ರೆ ಒಳ್ಳೇದಂತೆ. ಕೆಲವರು ದೇವ್ರನ್ನ ಕದಲಿಸ್ತೀವಲ್ಲ ಆವಾಗ ಎಡೆ ಮಾಡ್ತಾರೆ. ಇವಾಗ ಅವನೇ ಮಾಡು ಅಂತಿದ್ರಲ್ಲ, ಹಾಗಾಗಿ ಬೇಗನೂ ಆಗುತ್ತೆ ಇದು. ಹಾಗಾಗಿ ಎಡೆ ಮಾಡಿದೆ ಪುಳಿಯೋಗರೆನ. ಅಮ್ಮ ಸ್ನಾನದಿಂದ ಬಂದರು, ಅವರು ಕೂಡ ಪೂಜೆಗೆಲ್ಲ ರೆಡಿ. ಅಲ್ಲಿ ಅದು ಹೂವು ಮುಟ್ಸ್ಬೇಡ ಕಣಮ್ಮ, ಕೆಳಗೆ ಇಡಮ್ಮ. ಹೂವು ಅಲ್ಲೆಲ್ಲ ಎಣ್ಣೆ ಚೆಲ್ಲುತ್ತೆ. ಅಲ್ಲಿ ಎಣ್ಣೆ ನಿಂತೈತೆ ನೋಡೋದ್ರ ಮೇಲೆ. ಬಾಮ ಹಚ್ಚಿದ ಈ ಕಡೆ. ಅಲ್ಲಿ ಹೋಗಲ್ಲ, ಅಂಗಡಿ ಕಳಿಸುತ್ತೀನಿ, ಹೋಗ್ತಾ ಬರೋ. ನೋಡಲ್ಲ ಅಣ್ಣ ಸ್ನಾನ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾವನೆ, ನೀನು ಅಳ್ತಿದೀಯಲ್ಲ. ದೇವ್ರ ಕೆಳಗಡೆ ದೇವ್ರು ಇಡಬಾರ್ದಂತೆ ಏನಮ್ಮ, ದೇವ್ರ ಕೆಳಗಡೆ ದೇವ್ರು ಇಡಬಾರ್ದಂತೆ. ಆಮೇಲೆ ಅಲ್ಲಿ ಕಿಟಕಿ ಎತ್ತ ಇಡೋಣ ಅಂದರೆ ಅಲ್ಲೂ ಇಡಬಾರ್ದು ಅಂದರು. ಅದಕ್ಕೆ ಇಲ್ಲೇ ಇಟ್ಟೆ. ನಾನು ಹೇಳಿದ್ದು
ಅಂದರೆ ಬಾಗಿಲು ಕಡಿಕಾಯ್ತು ಅಂತಲ್ಲ. ಅಲ್ಲಿಡು. ಕೊಡಿಸ್ತೀನಿ ಹೋಗು, ಅಡ್ಬೀಳ್ದು ಮತ್ತೆ ಎಲ್ಲರೂ ಅಡ್ಬೀಳ್ರಿ. ವಿದ್ಯೆ ಬುದ್ಧಿ ಕೊಡುತ್ತಾಯಿ ಅಂತ ಬೇಡ್ಕೊ. ಏನಂತ ಬೇಡ್ಕೊಂಡೆ ಮಗಳೇ? ವಿದ್ಯೆ ಕೊಡು ಅಂತ ಬೇಡ್ಕೊಂಡ. ಬುದ್ಧಿ 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 ಬೇಡವಾ? ವಿದ್ಯೆ ಸಾಕ ನಿಂಗೆ? ಬುದ್ಧಿನೂ ಕೇಳು, ಕೊಡು ಅಂತ ಕೇಳ್ಕೊಂಡ. ಮತ್ತೆ ಏನ? ಸುಮ್ಮನಿರು, ಅಲ್ಲಿ ದೇವ್ರೈತೆ. ಸುಮ್ಮನಿರ್ಬೇಕು ಚಿನ್ನೆ. ಇಲ್ಲ ನೋಡಮ್ಮ, ಇಲ್ಲಿ ನನ್ನ ಕಡೆ ನೋಡಮ್ಮ ಮಗಳೇ. ಕಿ ಸ್ಮೈಲ್ ಮಾಡ್ಕಿರ್ತಿ. ದೇವ್ರಿಗೆ ಮತ್ತೆ ಒಬ್ಬಟ್ಟು, ಕೋಸಂಬರಿ, ಅನ್ನ ಸಾರು ಎಲ್ಲ ಮಾಡಿ ಎಡೆ ಮಾಡಿದ್ವಿ ಮಧ್ಯಾಹ್ನ. ಸಂಜೆ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಅವರು ಕೂಡ ಬಂದಿದ್ರು. ಬರೀ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ದೇವ್ರಿಗೆ ನೈಟು ದೃಷ್ಟಿ ತೆಗಿಬೇಕಲ್ವ, ಆವಾಗ ತೆಗೆದು ಲೈಟೆಲ್ಲ ಆಫ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ದೇವ್ರನ್ನ ಕದಲಿಸೋಕ್ಕೆ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ದೇವ್ರನ್ನ ಕದಲಿಸ್ಬೇಕಾದ್ರೆ ಮತ್ತೆ ದೇವ್ರಿಗೆ ಏನಾದರೂ ಎಡೆ ಮಾಡಬೇಕಲ್ವ, ಹಾಗೆ ಬಾಳೆಹಣ್ಣೆಲ್ಲ ಇತ್ತು. ಹಾಗಾಗಿ ಬಾಳೆಹಣ್ಣಿಗೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಎಡೆ ಮಾಡಿಬಿಟ್ಟು ಕದಲಿಸ್ತಿದ್ದಾರೆ. ಬೈದು ಅಯ್ಯೋ ಅಮ್ಮ, ಹಿಂಗೆ ತಲೆ ಮೇಲಿಂದ ಹಿಂಗೆ 3 ಸಲ ಸವರ್ಬೇಕಂತೆ. ಹಂಗೆ ಹಿಂಗೆ ಕಣಮ್ಮ, ಹಿಂಗೆ ಕೈನ ಹಿಂಗೆ 1 2 ತಲೆ ಪಕ್ಕಕ್ಕೆ ಹಂಗೆ ಆ ಕಡೆಗೆ ಈ ಕಡೆಗೆ ಮಾಡಿ 3 ಸಲ ಎತ್ತಬೇಕು ಅಂತೆ. ಅದ್ರ ಬೆರ್ಸೆ 3 ಸಲ ಎತ್ತು. ಬಿಡು ಅಷ್ಟೇ, ಇಡು ಹಂಗೆ. ಅದ್ರ ಮೇಲೆ ಇಡು, ಅದ್ರ ಮೇಲೆ ಒಂದು ಅರ್ಧ ಗಂಟೆ ಬಿತ್ತಿ ಎಲ್ಲನೂ ಎತ್ತಿಡುವಂತ. ಕೊಡು ಪ್ರಸಾದ ಎಲ್ಲರಿಗೂ. ಕುತ್ಕೊಳ್ಳಿ ಪಾಪ, ಸೈಡಿಗೆ ಕುತ್ಕೋಬೇಕು. ಪ್ರಸಾದ ಕೊಡುತ್ತಜ್ಜಿ. ಕೊಡು, ಅಪರೇತ. ಖುಷಿ ಆಗ್ಬಿಡ್ತು ನನ್ನ ಮಗಳಿಗೆ. ಬಾಳೆಹಣ್ಣು ನೋಡೇ ಖುಷಿ ಆಗ್ಬಿಡ್ತು. ಬಲ್ಗೈ ಅಪ್ಪರ ಕೈ ಹಿಡಿತಾಳೆ. ಒಂದೇ ಸರಿ ಕೊಡೋದು ನೋಡು. ಅವ್ರಿಗೆ ಮಾತ್ರ 2 ಸಲ ಕೊಡ್ತು, ನಂಗೆ ಮಾತ್ರ ಒಂದೇ ಸಲ ಕೊಡ್ತೈತೆ. ಅಲ್ಲಿ ಹಿಂದೆ ದಾರ ಇತ್ತಲ್ಲಮ್ಮ, ಅದು ತೊಳೆಯಲ್ವ ಮತ್ತೆ ಹಂಗೆ ಇಡ್ತೀಯ? ತೊಳಿಬೇಕು. ಏನು ಹೇಳ್ಕೊಡ್ತೀಯ? ಅಲ್ಲಮ್ಮ, ಅದನ್ನ ತೊಳೆದ್ಬಿಟ್ಟು ಅಲ್ಲಿಡು. ಫಸ್ಟ್ ಸೀರೆ ತೆಗಿ, ಆ ಬಿನ್ಗೆ ನೀರನ್ನ ಮನೆಗೆಲ್ಲ ಚಿನ್ಸ್ಬಿಟ್ಟು ಅದು ಮತ್ತು ಗಿಡಕ್ಕೆ ಹಾಕು.
ಪಾಪ ಗಲಾಟೆ ಯಾಕೆ ಮಾಡ್ತಾ ಇದ್ದೀರಾ? ಹಂಚಿ ತಿನ್ಬೇಕು ಮಕ್ಕಳು. ಲೈಟ್ ಹಾಕಮ್ಮ ಒಂಚೂರು. ಅಮ್ಮ ಅಲ್ಲಿ ಬೀರ್ ಮೇಲೆ ಇದೆ, ಹೋಗಿ ಡಬ್ಬ ಇದು ಮೇಲೆ ಇದೆ ನೋಡಿ 2 ಡಬ್ಬ. ಸ್ವಿಚ್ ಬೋರ್ಡ್ ಕೈ ಆಡಿಸು. ಹಾಂ ಹಾಕು, ಹಂಗೆ ಎಲ್ಲ ನಾಲ್ಕು ಏನಾಗಲ್ಲ. ಏನಮ್ಮ ಏನು ಫೋಟೋ? ಏನು ಫೋಟೋ ಹೇಳು? ಫೋಟೋಗೆ ನಿಂತ್ಕೊ ಅಂದರೆ ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ? ಹಾಂ ನಗದೆ ಇಲ್ಲ, ಫೋಟೋನೇ ನೋಡಲ್ಲ. ಕೊಟ್ಬಿಟ್ಟು ಬಡ್ಕೊಂಡೆರಡು ಬಿಸ್ಕೆಟ್ ಫೋಟೋ ಕೊಡ, ಬಡ್ಕೊಂಡೆರಡು ಫೋಟೋ ಕೊಡು ಅಂತಿದ್ದೀನಿ. ಬಿಸ್ಕೆಟ್ ಕೊಡ್ತೀನಿ ಅವಳಿಗೊಂದಲ್ಲ. ಬಾಳೆ ದಿಂಡೆಲ್ಲ ಕಸ ಯಾಕೆ ಮಾಡ್ತೀರಾ? ಬ್ಲೌಸ್ ಒಂಥರ ಪಿಂಕ್ ಕಲರ್, ಏನಾಯ್ತು? ಇದು ಒಳಗಡೆ ಹಿಂಗೆ ಸುತ್ಕೊಂತೀವಲ್ಲಮ್ಮ, ಅದಿರಬೇಕು. ಅದಕ್ಕಿದು ಅದು ಪಿಂಕ್ ಬಾರ್ಡ್ರ್ ಬಂದೈತಲ್ಲ ಅದು. ಇದು ಬ್ಲೌಸು ಅದು. ಅಲ್ಲಿ ನೋಡು ಪಿಂಕು, ಅಲ್ಲಿ ಇದು ನೋಡಿ, ಇಲ್ಲಿ ಪಿಂಕ್ ಐತಿ. ಈ ಕಡೆ ಆ ಕಡೆ ಅಲ್ಲಿ ನೋಡೋದು ಅದು ಹಿಂಗೆ ಒಳಗಡೆ ಸುತ್ಕೊಂತಾರಲ್ಲ ಆ ಬಟ್ಟೆ ಇರು. ಸರ್ಗೆ ಯಾವಾಗ ಆಗುತ್ತೆ ಇವಾಗ? ಇದು ಚೆನ್ನಾಗಲ್ಲ ಹಂಗ್ ಮಾಡಕ್ ಹೋದ್ರೆ. ಇದು ಕರೆಕ್ಟಾಗಿ 1 ಮೀಟ್ರ್ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಅದು ಚೆನ್ನಾಗೈತೆ ತಗ ಸೀರೆ. ಕೆಳಗಡೆ ಅಂಗಡಿಗೆ ಹೋಗ್ತಾರೆ ತರಕಾರಿ ತರೋಕ್ಕೆ, ಆಗಲ್ಲ ನನಗೆ. ಇಲ್ಲೇ ನೋಡಿದ್ದೆ ಅಂಗಡಿಯೇ ನೋಡಿರಲಿಲ್ಲ, ಬೇರೆ ಅಂಗಡಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರಲ್ಲ, ಅದು ನೋಡ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ಅಂತ ಕ್ವಾಲಿಟಿನೇ ಇರಲಿಲ್ಲ. ಆಮೇಲೆ ಮೊಬೈಲಲ್ಲಿ ಹಾಕ್ತಾರಲ್ಲಮ್ಮ, ಅಲ್ಲಿಗೆ ಹೋಗೋತಿಗೆ ಆ ಕಲ್ಲರೇ ಇರಲ್ಲ, ಸುಮ್ಮನೆ ಹಾಕೋದಂಗೆ. ಒಂಥರ ಕೂಗಾಡ್ತಾರೆ, ತಕ್ಕೊಡ್ತೀವಿ ಅಂತಾರೆ. ಅದಕ್ಕೆ ಬೇರೆ ಅಂಗಡಿಗೆ ಅಲ್ಲೇ ಒಂದು 2 ನೋಡಿದೆ. ಒಂದು ಅಂಗಡೀಲಿ ಚೆನ್ನಾಗಿ ಅನಿಸ್ತು. ಮತ್ತು ವರಲಕ್ಷ್ಮಿ ಈಗ ಸೀರೆ ಉಡ್ಸಿರ್ತೀವಲ್ಲ, ಯಾರಿಗೂ ಕೊಡಬಾರ್ದು. ಮತ್ತು ಬಿಚ್ಚಿ ಮೈ ಮೇಲೆ ಹಾಕಬೇಕು. ಅದಕ್ಕೆ ಹಂಗೆ ಇಡು. ಆಮೇಲೆ ಎಲ್ಲನೂ ಒಂದೇ ಸಲ ಉಯ್ಬೇಡ ಅಮ್ಮ, ಸ್ವಲ್ಪ ಉಯ್, ಅರ್ಕ ಬರ್ತವೆ. ಮನೆ ಕ್ಲೀನ್ ಮಾಡು. ಬೇಡ, ಫಸ್ಟ್ ತಿಂಡಿ ತಿನ್ನು. ಗುಡ್ ಗರ್ಲ್. ಅಲ್ಲಿಡು, ಎತ್ತಾಕುತ್ತೆ. ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ಗೊತ್ತಿರೋ ಅಷ್ಟು ಇಲ್ಲಿ ತಿಳಿಸಿದ್ದೀನಿ. ಹಾಗೆ ನಾವು ಇಲ್ಲಿ ಅಕ್ಕಿ ಸುಡ್ತಿರ್ತೀವಲ್ಲ, ಅದು ಜಾಸ್ತಿ ಆಗಿತ್ತಂತ ಚೆಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮನೆ ವರಮಹಾಲಕ್ಷ್ಮಿ ತಾಯಿ ಈ ಥರ ಕಾಣಿಸ್ತಾ ಇತ್ತು.